ಹಾಯ್ ನಮಸ್ಕಾರ. ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ಆದಷ್ಟು ಆರಾಮಾಗಿದ್ದೀನಿ. ಇದು ಬಂದು ಮಂಗಳವಾರದ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಥ್ರೋಟ್ ಇನ್ಫೆಕ್ಷನ್ ಬಗ್ಗೆ ತುಂಬ ಕಮೆಂಟನ್ನು ತುಂಬ ವಿಚಾರಿಸ್ಕೊಂಡಿದ್ದೀರಾ ವಾಟ್ಸಪ್ಪಲ್ಲಿ. ತುಂಬಾ ಖುಷಿ, ಜೊತೆಗೆ ನಿಮ್ಮೆಲ್ಲರ ಕಾಳಜಿಗೆ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತೊಂದು ಸ್ವಲ್ಪ ಆರಾಮಾಗಿದ್ದೀನಿ. ಇವತ್ತು ನಾನು ನೆನ್ನೆ ಅಂದ್ಕೊಂಡೆ ನನಗೆ ಇಡ್ಲಿ ದೋಸೆ ತಿಂದು ಬೇಜಾರಾಗ್ಬಿಟ್ಟಿದೆ. ಮೊದಲೇ ಗಂಟಲು ನೋವಿದೆ. ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಉಪ್ಸಾರು ಖಾರ ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ. ನಮ್ಮ ಮೈಸೂರು ಕಡೆ ಎಲ್ಲ ಆದಷ್ಟು ಮೈಸೂರು ಮಂಡ್ಯ ನಮ್ಮ ಸೈಡೆಲ್ಲ ಉಪ್ಸಾರು ಖಾರ ಅಂತ ನಾವು ಸಪ್ರೇಟ್ ಮಾಡ್ಕೊಳ್ತೀವಿ. ಹಸಿಮೆಣ್ಸಿನ್ಕಾಯಿಲು ಕೂಡ ಮಾಡುವಂಥದ್ದು, ಇಲ್ಲ ಒಣಮೆಣ್ಸಿನ್ಕಾಯಿಲು ಕೂಡ, ಗ್ರೀನ್ ಚಿಲ್ಲಿಲೂ ಕೂಡ ಮಾಡ್ಕೊಳ್ಳುವಂಥದ್ದನ್ನು ಮಾಡ್ತೀನಿ. ಅದರಲ್ಲಿ ಆ ಖಾರ ರೊಟ್ಟಿ ತಿನ್ನಬೇಕು ಅನ್ನಿಸ್ತಾ ಇದೆ. ಬಾಯೆಲ್ಲ ಒಂಥರ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇದೆ. ತುಂಬ ಶೀತ ಆಗಿಬಿಟ್ಟಿದೆ ನನಗೆ. ಸೆಕೆ ಅಂತ ಹೇಳಿ ಫ್ರಿಜ್ ನೀರನ್ನು ಮತ್ತು ಜ್ಯೂಸನ್ನ ಹಾಗೆ ಡೈರೆಕ್ಟಾಗಿ ತುಂಬ ಕೋಲ್ಡನ್ನ ಕುಡ್ದಿರೋದ್ರಿಂದ, ಜೊತೆಗೆ ಮಳೇಲಿ ನೆಂದಿದ್ದರಿಂದನೂ ಕೂಡ ತುಂಬಾ ಜಾಸ್ತಿ ಆಗಿಬಿಡ್ತು ನನಗೆ. ನೆನ್ನೆ ಎಲ್ಲ ನಾನು ಎದ್ದೇ ಇಲ್ಲ ಅಂತೇಳಿ ಅಷ್ಟೊಂದು ನಿದ್ರೆ. ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಜೊತೆಗೆ ತುಂಬ ಪವರ್ ಆಗಿರೋದು ಕೊಟ್ಬಿಟ್ಟವ್ರೆ ಅನಿಸುತ್ತೆ. ತುಂಬ ನಿದ್ರೆ ಮಾಡಿಬಿಟ್ಟಿದ್ದೀನಿ. ನೆನ್ನೆ ಎದ್ದೇ ಇಲ್ಲ. ನಮ್ಮ ಮನೆಯವ್ರು ಬಂದು ಆಫೀಸಿಂದ ಎಬ್ಬಿಸ್ತಾ ಇದ್ರು ಕೂಡ ಅವ್ರು ಎಲ್ಲೋ ಮಾತಾಡ್ದಂಗೆ ಅನ್ನಿಸ್ತಾ ಇದೆ. ನಾನು ಅಷ್ಟು ಮಂಪ್ರಲ್ಲಿದ್ದೆ, ಅಷ್ಟು ಮಂಕು ನಿದ್ರೆ ತುಂಬ ನಿದ್ರೆ ಮಾಡಿಬಿಟ್ಟಿದ್ದೀನಿ ನೆನ್ನೆ. ಅದಕ್ಕೆ ಇವತ್ತು ನಮ್ಮ ಮನೆಯವರು ಇಡ್ಲಿ ತಂದು ಇಟ್ಟಿದ್ದಾರೆ ತಿನ್ನು ಅಂತೇಳಿ. ಫಸ್ಟೇ ನನಗೆ ಬೆಳಗ್ಗೆ ತಲೆಗೂ ಕೂಡ ಸ್ನಾನ ಮಾಡಬಾರ್ದು 4-5 ದಿನ ಅಂತ ಡಾಕ್ಟ್ರು ಹೇಳಿರೋದ್ರಿಂದ ಮೈಗೆ ಮಾತ್ರ ಸ್ನಾನ ಮಾಡ್ಕೊಂಡು ಬಂದೆ. ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ, ಮತ್ತು ಕೆಂಪು ಮೆಣಸಿನ್ಕಾಯಿ ಚಟ್ನಿ ಮಾಡ್ಕೊಳ್ಳೋಣ, ಅಂದರೆ ಉಪ್ಸಾರು ಚಟ್ನಿ ಅಂತ ಹೇಳ್ತೀವಿ ನೋಡಿ, ಉಪ್ಸಾರು ಖಾರ ಅಂತ ಕೂಡ ಹೇಳ್ತೀವಿ. ಅದನ್ನು ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಅದನ್ನು ಒಂದು ಪುಟ್ ಕ್ಲಿಪ್ಪಿಂಗ್ಸ್ನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ರಿಕ್ವೆಸ್ಟು, ಅಕ್ಷಯ ತೃತೀಯ ಬಂದಿರೋದ್ರಿಂದ ವಿಶೇಷವಾಗಿ ಅನುಷ್ಠಾನ ಹೇಳ್ಕೊಡಿ ಅಕ್ಕ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ ಸಿಂಪಲಾಗಿ ನಿಮ್ಮ ಏನೀಗಿದ್ದೀನಿ ಅದೇ ರೀತಿ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ. ಮತ್ತು ಹೇಳಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಅಕ್ಷಯ ತೃತೀಯ ಮೇ 10ನೇ ತಾರೀಕು ತುಂಬ ಮಂಗಳಕರವಾದ ದಿನ ಅಂತ ಹೇಳ್ಬೋದು. ಏನು ಅಕ್ಷಯ ತೃತೀಯ ಅಂತ ಹೇಳ್ತೀವಿ ಅವತ್ತು ತುಂಬ ವಿಶೇಷತೆ ಇದೆ. ಅದ್ರ ಜೊತೆಗೆ ನನಗೊಂದು ವಿಶೇಷ ದಿನ ಅಂತ ಹೇಳಬಹುದು. ಅದನ್ನು ಏನು ಅಂತ ಗೆಸ್ ಮಾಡಿ ನಾನು ಅವತ್ತಿನ ದಿನ ತಿಳಿಸ್ತೀನಿ. ಏನು ವಿಶೇಷತೆ ಅಂತ ಹೇಳಿ ಅವತ್ತಿನ ದಿನ ತಿಳಿಸ್ತೀನಿ. ತುಂಬ ವಿಶೇಷವಾದ ಅನುಷ್ಠಾನ ತೊಗೊಬಂದಿದ್ದೀನಿ. ಆಚರಣೆ ಮಾಡಿ ಅಕ್ಷಯ ಅಂದರೆ ಎಲ್ಲರ ಬದುಕಲ್ಲೂ ಕೂಡ ಸುಖ ಶಾಂತಿ ಎಲ್ಲ ಅಕ್ಷಯವಾಗಲಿ ಅಂತ ಹೇಳಿ ನಾನು ಕೂಡ ಕೇಳ್ಕೊಳ್ತೀನಿ. ತುಂಬ ಸರಳವಾದ ಅನುಷ್ಠಾನ ತೊಗೊಬಂದಿದ್ದೀನಿ. ಚಿನ್ನ ಬೆಳ್ಳಿನೇ ಕೊಂಡ್ಕೋಬೇಕು ಅಂತೇನಿಲ್ಲ, ಅದರಷ್ಟೇ ಫಲ ಸಿಗುವಂಥ ಒಂದಿಷ್ಟು ಅನುಷ್ಠಾನನ ತೊಗೊಬಂದಿದ್ದೀನಿ. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ನ ವೀಕ್ಷಣೆ ಮಾಡಿ, ಖಂಡಿತ ನಿಮಗೆ ಅದರ ಮಾಹಿತಿ ಸಿಗುತ್ತೆ. ಅಲ್ಲೂ ಕೂಡ ಟಾಸ್ಕ್ ರೀತಿ ಹೇಳಿದ್ದೀನಿ. ಮೇ 10ನೇ ತಾರೀಕು ಅಕ್ಷಯ ತೃತೀಯ ಹೇಗೋ ನನಗೆ ಡಬ್ಬಲ್ ವಿಶೇಷತೆ ಇದೆ ಅವತ್ತು. ಅದನ್ನು ನೀವು ಗೆಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನಾನು ಅದೇ ದಿನ ನಿಮಗೆ ತಿಳಿಸುವಂಥದ್ದನ್ನು ಮಾಡ್ತೀನಿ. ಆಯಿತಾ? ಬನ್ನಿ ಇವಾಗ ಅಡುಗೆ ಮನೆಗೆ ಹೋಗೋಣ. ಅಕ್ಕಿ ರೊಟ್ಟಿ ಮಾಡ್ಕೊಳ್ತೀನಿ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ ಏನಾದರೂ ಸಹ ಉಪ್ಸಾರು ಖಾರದ ಜೊತೆ ಬಿಸಿ ಬಿಸಿ ತಿನ್ನಬೇಕು. ಗಂಟ್ಲಿಗೆ ಹಿತ ಅನಿಸುತ್ತೆ, ಬಾಯಿಗೂ ಕೂಡ ರುಚಿ ಅನಿಸುತ್ತೆ. ಎಷ್ಟೋ ದಿನ ಜ್ವರ ಬಂದು ಮಲಗಿಬಿಟ್ಟಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ಆ ಉಪ್ಸಾರು ಖಾರನ ಸ್ವಲ್ಪ ಬಿಸಿ ರೊಟ್ಟಿ ಮೇಲೆ ಹಾಕ್ಕೊಂಡು ತಿಂದರೆ ಸ್ವಲ್ಪ ಎಲ್ಲ ಸರಿ ಹೋಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಅದನ್ನು ಮಾಡ್ಕೊಳ್ತೀನಿ. ಮಾಡ್ತಾ ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಹಾಗೆ ಹೊಸದಾಗೇನಾದರೂ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಬನ್ನಿ, ತಡ ಮಾಡೋದು ಬೇಡ, ಅಡುಗೆ ಮನೆಗೆ ಹೋಗೋಣ, ಕೆಲಸನ ಶುರು ಮಾಡ್ಕೊಳ್ಳೋಣ. ನಮಗೆಷ್ಟೇ ಆರೋಗ್ಯ ಕೆಟ್ಟಿದ್ರೂ ಕೂಡ ಲವಲವಿಕೆ ಅನ್ನೋದಿದ್ದಾಗ, ನಮ್ಮಲ್ಲಿ ವಿಲ್ ಪವರ್ ಇದ್ದಾಗ, ಏನು ಅನಾರೋಗ್ಯ ಅನ್ನೋದಿರುತ್ತೋ ಅದೇ ಓಡೋಗಬೇಕು ಎದುರುಕೊಂಡು ನಮ್ಮನ್ನು ನೋಡಿ. ಹಾಗೆ ನಾವು ಆ್ಯಕ್ಟಿವ್ ಆಗಿದ್ದಾಗ ಬೇಗ ನಾವು ಹುಷಾರಾಗ್ತೀವಿ. ನೆನ್ನೆ ನೀವು ನಂಬ್ತಿರೋ ಇಲ್ವೋ, ಅಮೋಘು ನನ್ನನ್ನು ಎಬ್ಬಿಸ್ತಾನೆ ನನಗೆ ಎದ್ದೊಳಕ್ಕೆ ಆಗ್ತಿಲ್ಲ. ಬರೀ ನಿದ್ರೆ ಮಂಪ್ರು. ಆಮೇಲೆ ಸಂಜೆ ಡಾಕ್ಟರ್ ಹತ್ರ ಹೋಗಿ ವಿಚಾರಿಸಿದ್ವಿ ಯಾಕಿಷ್ಟು ನಿದ್ರೆ. ಆಗ ಅದರಲ್ಲಿ ಒಂದು ಟ್ಯಾಬ್ಲೆಟ್ಸನ್ನು ನೈಟ್ ಮಾತ್ರ ತಗೊಳ್ಳಿ, ಬೆಳಗ್ಗೆ ಟೈಮ್ ಬೇಡ ಅಂತ ಹೇಳಿದ್ರು. ಅದರಲ್ಲಿ ಸ್ವಲ್ಪ ತುಂಬಾ ಎಷ್ಟು ಅಂತ ಹೇಳಿದ್ರೆ ಮಂಪ್ರು, ಒಂಥರ ನಿದ್ರೆ ಕಣ್ಣೇ ಬಿಡೋಕ್ಕಾಗ್ತಿಲ್ಲ, ಆ ಥರ ಆಗ್ತಿತ್ತು. ಅದನ್ನು ಸ್ಟಾಪ್ ಮಾಡಿದ್ದಾರೆ ಇವತ್ತು. ಮಾಮೂಲಿ ಆ್ಯಂಟಿಬಯೋಟಿಕ್ ಇನ್ನೊಂದು ದಿನ ಏನೋ ಇದೆ
ತಗೊಳ್ತೀನಿ, ಆರಾಮಾಗಿದ್ದೀನಿ. ನಿಮ್ಮೆಲ್ಲರ ಪ್ರೀತಿಯ ಆ ಕಾಳಜಿಗೆ ವಾಟ್ಸಪ್ಪಲ್ಲಿ ತುಂಬ ಜನ ಕೇಳಿದ್ದೀರಾ, ಅಕ್ಕ ಹೇಗಿದ್ದೀರಾ ಅಂತ ಕೇಳಿದ್ದೀರಾ. ನಿಮ್ಮೆಲ್ಲರ ಕಾಳಜಿಗೆ ಥ್ಯಾಂಕ್ಸ್ ಅನ್ನೋದು ಚಿಕ್ಕ ಪದ ಆದರೂ ಕೂಡ ಹೇಳಲೇಬೇಕು, ಧನ್ಯವಾದ ಅಂತ ಹೇಳಲೇಬೇಕು. ಬನ್ನಿ ಅಡುಗೆ ಮನೆಗೆ ಹೋಗೋಣ. ಹೋಗಿ ಕೆಲಸನ ಶುರು ಮಾಡ್ಕೊಳ್ಳೋಣ. ಅಕ್ಕಿ ರೊಟ್ಟಿ ಮಾಡ್ತೀನಿ, ಉಪ್ಸಾರು ಖಾರ ಮಾಡ್ತೀನಿ. ಹೇಗೆ ಮಾಡ್ತೀನಿ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಇನ್ನೇನು ಮಾಡಲಿ, ನನ್ನ ದಿನಚರಿ ಶೇರ್ ಮಾಡ್ಕೋಬೇಕು ಅಂದರೆ ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡುವಂಥದ್ದನ್ನು ಮಾಡ್ತೀನಿ. ಬನ್ನಿ ಹೋಗೋಣ. ಸ್ನೇಹಿತರೆ, ನಾನಿವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅಂದರೆ ಅಕ್ಕಿ ಹಿಟ್ಟನ್ನು ನಾನು ಮಳ್ಳೋ ನೀರಿಗೆ ಕುದಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅನ್ನದಲ್ಲೂ ಕೂಡ ಕಲಿಸ್ಕೋಬಹುದು. ಅನ್ನ ಏನಾದರೂ ಇದ್ದರೆ ಅನ್ನನ ಚೆನ್ನಾಗಿ ನಾದಿ ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಕೂಡ ರೊಟ್ಟಿ ಹಿಟ್ಟನ್ನ ನಾದ್ಕೋಬಹುದು. ನಾನಿಲ್ಲಿ ನೀರನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ನೀರು ಕುದಿ ಬಂದ ಮೇಲೆ ನಾನು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿ ಸುತ್ತ ಒಂದು ಕುದಿ ಚೆನ್ನಾಗಿ ಬರಲಿ ಸಾಕು, ಜಾಸ್ತಿ ಬೇಯಿಸಬೇಡಿ. ಒಂದು ಕುದಿ ಬಂದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಕಡಿಮೆ ಅನಿಸಿದ್ರೆ ನಾನು ಪಕ್ಕದಲ್ಲಿ ಬಿಸಿನೀರು ಕೂಡ ಇಟ್ಕೊಂಡಿದ್ದೀನಿ. ಬಿಸಿನೀರನ್ನು ಹಾಕಿ ಈಗ ನಾದಿಸಿ ಆರ್ಲಿಕ್ಕೆ ಇಟ್ಟಿದ್ದೀನಿ. ನೋಡ್ತಾ ಇದ್ದೀರಾ, ಕೆಂಪು ಖಾರಕ್ಕೆ ಮೆಣಸಿನ್ಕಾಯಿ ಎಷ್ಟು ಸೆಕೆ ಆಗ್ತಾಯಿದೆ ನೋಡ್ತಾ ಇದ್ದೀರಾ. ಬೆವರು ಸುರಿತಾ ಇದೆ ಫೇಸಲ್ಲಿ. ಹಂಗೇ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಮತ್ತು ಸ್ವಲ್ಪ ಹುಣಸೆ ಹಣ್ಣು. ಇದು ಉಪ್ಸಾರು ಖಾರಕ್ಕೆ ಬೇಕಾಗಿರುವಂಥದ್ದು. ನಮ್ಮ ಮನೆಯವರು ಇಡ್ಲಿ ತೊಗೊಬಂದಿದ್ದಾರೆ. ನಾನು ಬೇಡ, ನಾನು ರೊಟ್ಟಿ ತಿನ್ನಬೇಕಪ್ಪ, ನನಗೆ ಇಡ್ಲಿ ಬೇಡ ಅಂತ ಹೇಳಿ ನಾನು ತಿಂತಿಲ್ಲ. ಅಕ್ಕಿ ಹಿಟ್ಟು ಆರಿದ್ಮೇಲೆ ಚೆನ್ನಾಗಿ ನಾದ್ಕೋಬೇಕು. ಅಷ್ಟರಲ್ಲಿ ನಾವು ಒಣಮೆಣ್ಸಿನ್ಕಾಯಿ ಏನು ಕೆಂಪು ಚಟ್ನಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆನೂ ಹಾಕಲ್ಲ, ಹಾಗೆ ಹುರ್ಕೋಬೇಕು. ನಾನಿಲ್ಲಿ ಒಂದು 6-7 ಖಾರ ಮೆಣಸಿನ್ಕಾಯಿ ತೊಗೊಂಡ್ರೆ 1-2-3 ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕಲ್ಲರ್ಗೋಸ್ಕರ. ಈ ರೀತಿ ಡ್ರೈ ಆಗಿ ಉರಿಯೋದು ಚೆನ್ನಾಗಿ. ಕಡಿಮೆ ಉರಿಲೇ ಇಟ್ಕೊಂಡು ಹುರ್ಕೊಳ್ಳೋದ್ರಿಂದ ಕೆಂಪು ಹುರ್ಕೊಳ್ಳೋಣ, ಸೀಸಬಾರ್ದು. ಕೆಂಪು ಒಂದು ಸ್ವಲ್ಪ ಹುರ್ಕೊಳ್ಳೋದ್ರಿಂದ ಮೊದಲೇ ಕೆಂಪಗಿರುತ್ತೆ, ಅಲ್ಲಿ ಗೊತ್ತಾಗುತ್ತೆ ಫ್ರೈ ಆಗೋದು ನಮಗೆ. ಈ ರೀತಿ ಬಿಸಿ ಆಗೋದನ್ನು ನೋಡಿಕೊಂಡು ಮೆಣಸಿನ್ಕಾಯಿ ಹುರಿದು ಗ್ಯಾಸನ್ನು ಆಫ್ ಮಾಡಿ ಅಲ್ಲೇ ಒಂದು 5 ನಿಮಿಷ ಬಿಡಿ. ತವಾ ಬಿಸಿ ಇರುತ್ತಲ್ಲ, ಚೆನ್ನಾಗಿ ಕ್ರಿಸ್ಪಿ ಕೂಡ ಆಗುತ್ತೆ. ಅಷ್ಟರಲ್ಲಿ ನಾನು ಸ್ವಲ್ಪ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಅಮೋಘಗೆ, ಸುಪ್ರೀತ್ಗೆ. ಅವ್ರು ಖಾರದಲ್ಲಿ ತಿನ್ನಲ್ಲ, ಸುಪ್ರೀತ್ ತಿಂದರೂ ಕೂಡ ಅಮೋಘ್ ತಿನ್ನಲ್ಲ. ಅದಕ್ಕೆ ತೆಂಗಿನಕಾಯಿ, ಉರ್ಗಡ್ಲೆ, ಬೆಳ್ಳುಳ್ಳಿ, ಒಂಚೂರು ಶುಂಠಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿ ಜೊತೆಗೆ. ಅಮೋಘಕ್ಕೆ ಬೇಕು ಅಂತ ಹೇಳಿ ಸ್ವಲ್ಪ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ರುಬ್ಕೊಂಬರ್ತೀನಿ ರೀ. ಆದಮೇಲೆ ಖಾರನ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಾ, ನಾನು ರುಬ್ದೆ. ಇವಾಗ ಚಟ್ನಿ ರೆಡಿ ಆಗಿದೆ. ಅಕ್ಕಿ ರೊಟ್ಟಿ ತಿನ್ನೋದಕ್ಕೆ ಮಕ್ಕಳಿಗೆ ಇಷ್ಟ ಅಲ್ಲ, ರೆಡಿ ಮಾಡಿದ್ದೀನಿ ಚಟ್ನಿ ಕೂಡ. ಇವಾಗ ಮೆಣಸಿನ್ಕಾಯಿ ಎಲ್ಲ ತಣ್ಣಗೆ ಆಗಿದೆ. ಇವಾಗ ಸಣ್ಣ ಜಾರಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಕೆಂಪು ಹುರಿದಿರುವಂಥ ಮೆಣಸಿನ್ಕಾಯಿನ ಈ ರೀತಿ ಹಾಕ್ಕೊಳ್ಳಿ. ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು ಮತ್ತು ಉಪ್ಪನ್ನು ಕೂಡ ಹೀಗೆ ಈ ಸಂದರ್ಭದಲ್ಲಿ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ರುಬ್ಬಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಈ ರೀತಿ ರುಬ್ಕೊಬಂದು ಸಖತ್ತಾಗಿ ಘಮ ಅನ್ನುತ್ತೆ ಉಪ್ಸಾರು ಖಾರ. ನೀವು ರೊಟ್ಟಿ, ಚಪಾತಿ ಮತ್ತು ಬಿಸಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಖಾರವಾಗಿರುತ್ತೆ. ರೆಡಿ ಆಗಿದೆ. ಇವಾಗ ರೊಟ್ಟಿನ ತಟ್ಟಬೇಕು. ಇವಾಗ ರೊಟ್ಟಿ ಸುಟ್ಬಿಡೋಣ. ರೊಟ್ಟಿನ ಬಿಸಿ ತಿನ್ನಬೇಕು. ನಾನು ಮೊದಲು ಸುಟ್ಟು ಮಡಗ್ತೀನಿ. ನಮ್ಮ ಮನೆಯವ್ರಿಗೆ ಬೇಕು ಫಸ್ಟಿಗೆ. ಅವ್ರಿಗೆ ಆಫೀಸ್ ಹೋಗ್ತಾರಲ್ಲ, ಅವ್ರಿಗೆ ಮಾಡಿಕೊಟ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಾನು ಮಂಗಳವಾರ ಮಾಡಿದರೂ ಕೂಡ ಅಪ್ಲೋಡ್ ಆಗೋದು ಬುಧವಾರ ಆಗುತ್ತೆ. ಅಮಾವಾಸ್ಯೆ ಇದೆ ಬುಧವಾರ. ಎಲ್ಲರೂ ಕೂಡ ಅಮಾವಾಸ್ಯೆ ಪೂಜೆಗಳನ್ನ ಮಾಡ್ಕೊಳ್ಳಿ. ಅಮಾವಾಸ್ಯೆ ಪೂಜೆ ಬಗ್ಗೆಯೂ ಕೂಡ ಹೇಳ್ಕೊಟ್ಟಿದ್ದೀನಿ. ಧೂಪಗಳನ್ನ ಮನೇಲಿ ಹಾಕೋದು ಕೂಡ ಹೇಳ್ಕೊಟ್ಟಿದ್ದೀನಿ. ಅಮಾವಾಸ್ಯೆ ಒಂದು ತಿಂಗಳಿಗೆ ಒಮ್ಮೆ ಬಂದರೂ ಕೂಡ ತುಂಬ ಶಕ್ತಿ ಇರುತ್ತೆ. ಅಮಾವಾಸ್ಯೆ ದಿನ ಮಹಾಲಕ್ಷ್ಮಿನ ಆರಾಧನೆ ಮಾಡಿ ಖಂಡಿತ ಕೂಡ ದುರ್ಗಾ ಶಕ್ತಿಯ ದೇವಸ್ಥಾನಗಳಿಗೆ ಹೋಗುವಂಥದ್ದನ್ನು ಮಾಡ್ಕೊಳ್ಳಿ. ಕೆಟ್ಟ ದೃಷ್ಟಿಗಳಾಗಲಿ, ಏನಾದರೂ ವಾಮಾಚಾರ ಮಾಡಿಸಿದಾರಪ್ಪ ನಮ್ಮ ಮೇಲೆ, ನಮ್ಮ ಮನೆ ಮೇಲೆ ಅಂತ ಏನಾದರೂ ನಿಮ್ಮ ಮನಸ್ಸಿನಲ್ಲಿದ್ದರೆ ಒಂದಿಷ್ಟು ಅಮಾವಾಸ್ಯೆಗಳಲ್ಲಿ ಹೆಣ್ಣು ಶಕ್ತಿಯ ದೇವಸ್ಥಾನಗಳಿಗೆ ಹೋಗುವಂಥ ಅಭ್ಯಾಸನ ರೂಢಿ ಮಾಡ್ಕೊಳ್ಳಿ.
ಖಂಡಿತ ತುಂಬ ಒಳ್ಳೆಯದು. ಜೊತೆಗೆ ಅಮಾವಾಸ್ಯೆಯಲ್ಲಿ ಲಕ್ಷ್ಮೀ ಪೂಜೆ ಇನ್ನೂ ವಿಶೇಷತೆ ಅಂತ ಹೇಳ್ಬೋದು. ವರ್ಷಕ್ಕೊಮ್ಮೆ ಹೇಗೆ ದೀಪಾವಳಿ ಅಮಾವಾಸ್ಯೆಯಲ್ಲಿ ನಾವು ಲಕ್ಷ್ಮಿನ ಆರಾಧನೆ ಮಾಡ್ತೀವೋ ಅದೇ ರೀತಿ ತಿಂಗಳು ಕೂಡ ಮಾಡೋದ್ರಿಂದನೂ ಕೂಡ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ತಾಳೆ. ಲಕ್ಷ್ಮಿಗೆ ನೈವೇದ್ಯವಾಗಿ ಅಮಾವಾಸ್ಯೆಯಲ್ಲಿ ನೀವು ಗೋಧೂಳಿ ಸಮಯದಲ್ಲಿ ಕೋಸಂಬರಿ ಪಾನಕ ಮಾಡಿ ನೈವೇದ್ಯ ಇಡೋದ್ರಿಂದನೂ ಕೂಡ ತುಂಬ ಶಕ್ತಿ ಬರುತ್ತೆ. ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತ ಕೂಡ ಹೇಳಬಹುದು. ಆದ್ದರಿಂದ ಅಮಾವಾಸ್ಯೆ ದಿನ ವಿಶೇಷವಾಗಿ ಪೂಜೆಗಳನ್ನ ಮಾಡ್ಕೊಳ್ಳಿ. ತುಂಬ ಶಕ್ತಿ ಇರುತ್ತೆ ಅಮಾವಾಸ್ಯೆ ದಿನ ಮನೆಯಲ್ಲಿ. ಮತ್ತು ಮನೆಗೆ ಮುಂಭಾಗದಲ್ಲಿ ಒಂದು ನಿಂಬೆಹಣ್ಣನ್ನು ನೀವು ಆಳಿಸಿ. ಯಾವಾಗಲೂ ಕೂಡ ಅಮಾವಾಸ್ಯೆ ಹುಣ್ಣಿಮೆ ಎರಡರಲ್ಲೂ ಕೂಡ ನಿಂಬೆಹಣ್ಣನ್ನು ನೀವು ಆಳಿಸಿ ನೀವು ಕಟ್ ಮಾಡಿ ಮನೆ ಒಳಗಡೆ ಕಟ್ ಮಾಡಬೇಡ್ದು. ಯಾವತ್ತೂ ಕೂಡ ಹೊರಗಡೆ ಕಟ್ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಹೊಸ್ತಿಲಿಗಿಡಿ. ದೃಷ್ಟಿ ದೋಷಗಳು ಕಳೆಯುತ್ತೆ. ಮತ್ತೇನಾದರೂ ವಾಮಾಚಾರ ನಡೀತಾ ಇದ್ರೂ ಕೂಡ ನಮಗೆ ತಟ್ಟೋದಿಲ್ಲ ಅಂತ ಹೇಳ್ಬೋದು. ಮುಖದಲ್ಲಿ ಎಷ್ಟು ಬೆವರು ಬರ್ತಾಯಿದೆ, ಸುಸ್ತಾಗ್ತಾಯಿದೆ, ನಿಲ್ಲಕ್ಕೂ ಕೂಡ ಸುಸ್ತಾಗ್ತಾಯಿದೆ. ಗಮನಿಸ್ತಾ ಇದ್ದೀರಾ, ನನಗೆ ಕೋಪನೂ ಕೂಡ ಸಿಡ ಅಂತ ಇದ್ದೀನಿ. ನಮ್ಮ ಮನೆಯವರು ನನಗೆ ಆಗ್ತಾಯಿಲ್ಲ, ಹುಷಾರಿಲ್ದೋದಾಗ ನಿಮಗೂ ಕೂಡ ಅನಿಸುತ್ತೆ ಆ ರೀತಿ. ಈ ರೀತಿ ಕೆಲವು ಪಾಲನೆಗಳನ್ನ ರೂಢಿ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದು. ನಾನು ಫಸ್ಟು ಒಂದು ಚೂರು ಎಣ್ಣೆನ ಹಾಕ್ತಾಯಿದ್ದೀನಿ. ತವಾ ಡ್ರೈ ಆಗುತ್ತೆ ಅಂತ ಹೇಳಿ ಸೈಡ್ಗೆ ಒಂದು 1/4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ರೊಟ್ಟಿ ಸ್ಮೂತಾಗಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಅಲ್ಲಿ ನಿಮಗೆ ದೂರ ಇಟ್ಟಿದ್ದೀನಿ ಕ್ಯಾಮ್ರಾ, ನಿಮಗೆ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಿಲ್ಲ ಅಂದ್ಕೊಳ್ತೀನಿ. ಆದರೆ ರೊಟ್ಟಿ ತುಂಬ ಚೆನ್ನಾಗಿ ಸ್ಮೂತಲ್ಲಿ ಬರ್ತಾ ಇದೆ ನೋಡಿ. ನನ್ನ ಬಟ್ಟೆ ಡ್ರೆಸ್ಗೆ ಅಕ್ಕಿ ಇಟ್ಟು ರೊಟ್ಟಿ ಮಾಡಬೇಕಾದ್ರೆ ಧೂಳು ಸಿಕ್ಕಾಬಟ್ಟೆ ಮನೆ ಸೆಲ್ಫೆಲ್ಲ ಗಲೀಜಾಗಿ ಆಗುತ್ತೆ. ಡ್ರೆಸ್ಗೂ ಕೂಡ ಹಂಗೆ ಆಗ್ತಾನೇ ಇರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗ್ತಾಯಿದೆ ಅನ್ನೋದಾದರೆ ಲೈಕ್ಗಳನ್ನ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ಗಳನ್ನ ಮಾಡಿ. ಒಳ್ಳೊಳ್ಳೆ ಕಂಟೆಂಟೊಂದಿಗೆ ವಿಡಿಯೋ ತರುವಂಥದ್ದು ನನಗೆ ಸ್ಫೂರ್ತಿ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಕಾಸ್ಟ್ ನಿಮ್ಮಲ್ಲಿ ಕಟ್ಟಾಗಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಪ್ರತಿದಿನ ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗಳಿಗೆ ಬರುತ್ತೆ ಅನ್ನೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುವುದು. ಮತ್ತು ಅಮಾವಾಸ್ಯೆ ಬುಧವಾರ ಅಂದರೆ ಇವತ್ತು ಅಮಾವಾಸ್ಯೆ ಇದೆ. ನಾಳೆ ನಮ್ಮೆಲ್ರಿಗೂ ನಮ್ಮ ಆರಾಧ್ಯ ದೈವ ಅಂತರಂಗ ದೈವ ಗುರುರಾಯರ ವಾರ. ಇನ್ನು ಶುಕ್ರವಾರ ನಿಮ್ಗೆ ಗೊತ್ತಿದೆ ಅಕ್ಷಯ ತೃತೀಯ. ಆದ್ದರಿಂದ ಇವತ್ತು ಲೈನಕ್ಕೂ ಕೂಡ ವಿಶೇಷತೆಗಳಿದೆ. ಭಕ್ತಿಯಿಂದ ಆಚರಣೆ ಮಾಡಿ. ಅದ್ಧೂರಿಯಾಗೇ ಮಾಡಬೇಕು ಅಂತೇನಿಲ್ಲ, ಸರಳವಾಗೇ ಮಾಡ್ಕೊಳ್ಳಿ. ವಿಧಾನ ಸರಿಯಾಗಿ ಆಚರಣೆ ಮಾಡೋದ್ರಿಂದ ನಾವು ವಿಶೇಷವಾಗಿ ಫಲನ ಪಡ್ಕೋಬಹುದು. ಉಪ್ಸಾರು ಖಾರ ಬಿಸಿ ರೊಟ್ಟಿ ಜೊತೆಗೆ ಹಾಕಿ ತುಪ್ಪ ಹಾಕ್ಕೊಳ್ಳಿ. ನಾವು ತಿನ್ನಲ್ಲ ತುಪ್ಪ, ನೀವು ಮಾಡ್ಕೊಳ್ಳಿ ಈ ರೀತಿ. ಬಿಸಿ ರೊಟ್ಟಿ ಮೇಕೆ ಖಾರ ಹಾಕ್ಕೊಬಿಡಿ. ಖಾರಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಎಷ್ಟು ಚೆಂದ ಇರುತ್ತೆ ಅಂದರೆ, ನೀವು 2 ರೊಟ್ಟಿ ತಿಂತೀನಿ ಅಂದರೆ ಆ ರುಚಿ ನಿಮಗೆ ಇನ್ನೂ 2 ರೊಟ್ಟಿ ಹೆಚ್ಚಿಗೆ ತಿನ್ನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಬೆಣ್ಣೆನೂ ಕೂಡ ಹಾಕೋಬೋದು. ಇಲ್ಲಪ್ಪ ನಮಗೆ ತುಪ್ಪ ಬೆಣ್ಣೆ ಇಷ್ಟ ಇಲ್ಲ ಅಂದರೆ ಉಪ್ಸಾರು ಖಾರದ ಜೊತೆಗೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ತಿನ್ನಿ. ಒಂದ್ಸಲ ಟ್ರೈ ಮಾಡಿ, ನಾನು ಹೇಳಿರ್ತೀನಿ, ನೀವು ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು. ನಮ್ಮ ಈ ಹಳೇ ಕಾಲದವರು, ನಮ್ಮ ಅಜ್ಜಿ ಅವರೆಲ್ಲರೂ ಕೂಡ ಇಂತಹ ಊಟಗಳನ್ನೇ ಮಾಡ್ತಿದ್ರು. ಎಷ್ಟು ಆರೋಗ್ಯವಾಗಿ ಇರ್ತಿದ್ರಲ್ವಾ. ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಹಾಕಿರುವಂಥ ಈ ಖಾರದಲ್ಲಿ ನಿಜವಾಗ್ಲೂ ಒಂದು ಔಷಧಿ ಗುಣ ಅಂತೂ ಖಂಡಿತ ಇರುತ್ತೆ. ರುಚಿನೂ ಕೊಡುತ್ತೆ ಮತ್ತು ನಮ್ಮ ದೇಹನ ಒಂದು ಆರೋಗ್ಯಕ್ಕೆ ನಮ್ಗೆ ಏನು ಬೇಕೋ ಅದನ್ನು ಕೂಡ ಇಂಥ ತಿನಿಸುಗಳು ನಮಗೆ ಕೊಡುತ್ತೆ ಅಂತ ಹೇಳ್ಬೋದು. ಚಪಾತಿ ಒಂದಿಗೂ ಕೂಡ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ರಾಗಿ ರೊಟ್ಟಿ ಮಾಡ್ಕೊಳ್ಳಿ ಖಾರದ ಜೊತೆಗೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಬರೀ ರಾಗಿ ರೊಟ್ಟಿ ತಿನ್ನೋ ಕಷ್ಟ ಅಂತ ಹೇಳಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಸ್ವಲ್ಪ ರಾಗಿ ಹಿಟ್ಟು, ಈ ಮೂರೂ ಸಮ ಪ್ರಮಾಣದಲ್ಲಿ ತಗೊಂಡು ಮಳ್ಳೋ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಿಸ್ಕೊಂಡು ಮಿಕ್ಸ್ ರೊಟ್ಟಿ ಅಂತ ಹೇಳ್ತೀನಿ ನಾನು ಇದನ್ನು. ಈ ಥರ ರೊಟ್ಟಿನ
ತೆಳುವಾಗಿ ಸುಟ್ಕೊಂಡು ಮೊಸರು ಖಾರದ ಜೊತೆ ಉಪ್ಸಾರು ಬರೀ ಖಾರದ ಜೊತೆ ಇಲ್ಲ ತೆಂಗಿನಕಾಯಿ ಚಟ್ನಿ ಜೊತೆ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೀವು ಕೂಡ. ನನ್ನ ಅಪ್ಪನಿಗೆ ತುಂಬ ಇಷ್ಟ ಈ ಥರ ರೊಟ್ಟಿಗಳು, ಚಟ್ನಿಗಳು. ಹೀರೆಕಾಯಿ ಚಟ್ನಿ ಮಾಡ್ತಾಯಿದ್ದೆ ಅಪ್ಪ ನಮ್ಮ ಮನೆಗೇನಾದ್ರು ಬಂದಾಗ, ಹೀರೆಕಾಯಿ ಚಟ್ನಿ ಮಾಡಿಕೊಡ್ತಾಯಿದ್ದೆ. ಅದೆಷ್ಟು ಖುಷಿ ಪಟ್ಕೊಂಡು ತಿಂತಿದ್ರು ಅಂದರೆ ಆ ಕ್ಷಣದಲ್ಲಿ ಅಮ್ಮನ ಜೊತೆ ಹೇಳ್ತಿದ್ರು, ಮಾಡೇ ನೀನು ಈ ಥರ, ನನ್ನ ಮಗಳು ಎಷ್ಟು ಚೆನ್ನಾಗಿ ಮಾಡಿದಳು ನೋಡು ಅಂದ್ಬಿಟ್ಟು. ಹೀರೆಕಾಯಿ ಚಟ್ನಿ ಅಪ್ಪನಿಗೆ ತುಂಬ ಇಷ್ಟ ಆಗಿಬಿಟ್ಟಿತ್ತು. ನಾನು ಒಂದು ಸಲ ಮಾಡಿ ಕೊಟ್ಟೆ ಬಂದಾಗ. ಅಪ್ಪನಿಗೆ ರೊಟ್ಟಿ ಚಪಾತಿ ಅಂದರೆ ತುಂಬ ಫೇವ್ರೇಟ್ ಇದ್ದಾಗ ಏಕೋ ನೋಡಿ ನಾನು ಬರೀ ಕೋಪ ಮಾಡ್ಕೊಳ್ತಾ ಇದ್ದೀನಿ, ನಿಮಗೆ ಕಾಣಿಸ್ತಾ ಇದೆ. ಯಾಕೋ ಗೊತ್ತಿಲ್ಲ, ಸಿಡ ಏನಾರು ಅಂದರೂ ಕೂಡ ಕೋಪ ಬರ್ತಾ ಇತ್ತು. ಯಾಕೆ ಅಂತಲೇ ನನಗೆ ಗೊತ್ತಿಲ್ಲ. ನಾನು ವಿಡಿಯೋ ನೋಡ್ತಾ ಇದ್ದೀನಿ ಇವಾಗ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀನಿ ನಾನು ಅಂತ ನಾನೇ ಅಂದ್ಕೊಳ್ತಾ ಇದ್ದೀನಿ. ಏನೋ ಅಂದ್ಕೋಬೇಡಿ. ಆ ಕ್ಷಣ ಜ್ವರ ಇತ್ತಲ್ಲ, ನಿಮಗೆ ಗೊತ್ತಿರುತ್ತೆ, ಮಾನಸಿಕವಾಗಿ ಒಂದು ಸ್ವಲ್ಪ ಡಿಪ್ರೆಷನ್ಗೆ ಹೋದಂಗೆ ಆಗ್ತಾ ಇರುತ್ತೆ. ಆದ್ದರಿಂದ ಅಪ್ಪನಿಗೆ ಹೀರೆಕಾಯಿ ಚಟ್ನಿ ಮಾಡಿ ರಾಗಿ ರೊಟ್ಟಿ ಮಾಡಿಕೊಟ್ಟೆ. ತುಂಬ ಇಷ್ಟಪಟ್ಟು ತಿಂದರು, ತುಂಬ ಇಷ್ಟಪಟ್ಟು ಕೇಳ್ತಿದ್ರು ಅದನ್ನು, ಹೀರೆಕಾಯಿ ಚಟ್ನಿ ಮಾಡಿಬಿಡು, ಸಂಜೆ ಟೈಮು ಚಪಾತಿ ಅಪ್ಪನಿಗೆ ಬೇಕಿತ್ತಲ್ಲ, ಹೀರೆಕಾಯಿ ಚಟ್ನಿ ಮಾಡು ಅನ್ನೋರು. ಆ ರೀತಿ ಚಟ್ನಿ ಒಂದು ಸಲ ಮಾಡಿ ತೋರಿಸ್ತೀನಿ ನಿಮಗಿರಿ. ನೋಡಿ ಇವಾಗ ರೊಟ್ಟಿ ಮೇಲೆ ನಾನು ಖಾರ ಹಾಕ್ಕೊಂಡೆ. ನಮ್ಮ ಮನೆಯವರು ಫಸ್ಟು ನೀನೊಂದು ರೊಟ್ಟಿ ತಿನ್ಕೊಬಿಡು ಬಿಸಿ, ನಾನು ಇದ್ದಾಗ ಹಾಕ್ಕೊಡ್ತೀನಿ ಅಂದರು. ಸುಡ್ತಾ ಇತ್ತು ನಿಜವಾಗ್ಲೂ, ಗಂಟ್ಲಿಗೆ ಅದೆಷ್ಟು ಚೆಂದ ಅನ್ನಿಸ್ತು ಅಂತೇಳಿದ್ರೆ, ಬಿಸಿ ಉರ್ಬಿ ತಿಂದರೆ ಬಹಳ ರುಚಿ ಅಂತ ಕೂಡ ಅನ್ನಿಸ್ತು, ಆರಾಮಂತ ಕೂಡ ಅನ್ನಿಸ್ತು. ಮನೆಯಲ್ಲಿ ನಿಜವಾಗ್ಲೂ ಕೆಲವು ಸಂದರ್ಭದಲ್ಲಿ ಹೆಣ್ಮಕ್ಳು ಇರಬೇಕಪ್ಪ. ನನಗಿಬ್ಬರು ಗಂಡು ಮಕ್ಳು ಆಗಿಬಿಟ್ಟು ಇಬ್ಬರು ತಲೆ ಕೆಡಿಸ್ಕೊಂಡ್ರೆ ನಮ್ಮ ಮನೆಯವ್ರು ಹಿಂಗೆ ತಲೆ ಕೆಡಿಸ್ಕೋಬೇಕು. ನಮ್ಮ ಮನೇಲಿ ಇಬ್ಬರು ಕೂಡ ಮಕ್ಕಳು ಗ್ಯಾಸ್ ಮುಂದೆ ಬರೋದು ಇಲ್ಲ, ಅವ್ರು ಏನು ಹೇಳಿದ್ರು ಕೇಳೋದು ಇಲ್ಲ. ನಮ್ಮ ಮನೆಯವರೇ ನನಗೆ ಸಂಪೂರ್ಣವಾಗಿ ಹೆಲ್ಪ್ ಮಾಡುವಂಥದ್ದು. ಕೋಪ ಯಾಕಕ್ಕ ಇಷ್ಟೊಂದು ಕೋಪ ಮಾಡ್ಕೊತಾ ಇದ್ದೀರಾ ಅಂತ ಅನ್ಬೇಡಿ. ಆ ಕ್ಷಣ ನನಗೆ ಹಂಗೆ ಅನ್ನಿಸ್ತಾ ಇತ್ತು, ನನಗೆ ಗೊತ್ತಿಲ್ಲ. ನಾನಿವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ನನ್ನ ವಿಡಿಯೋ ನೋಡಿ ನನಗೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ. ಪಾಪ ನಮ್ಮ ಮನೆಯವರು ತುಂಬ ಹೆಲ್ಪ್ ಮಾಡ್ತಾರೆ. ನಾನು ಯಾರು ಕೋಪ ಮಾಡಿಕೊಂಡಾಗ ಸುಮ್ಮನೆ ಸೈಲೆಂಟ್ ಆಗಿಬಿಡ್ತಾರೆ. ನನಗೆ ಆಮೇಲೆ ನಾನೇ ಪಶ್ಚಾತ್ತಾಪ ಪಡ್ತೀನಿ, ಯಾಕೆ ಕೋಪ ಮಾಡ್ಕೊಳ್ತೀನಿ. ನಾನು ಪಾಪ ತುಂಬ ಹೆಲ್ಪ್ ಮಾಡ್ತಾರೆ. ಯಾವಾಗಲೂ ಕೂಡ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಜೊತೆಗೆ ನಿಂತ್ಕೋತಾರೆ. ನಿಜವಾಗ್ಲೂ ನಮ್ಮ ಮನೆಯವ್ರನ್ನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ನಾನು ಕೋಪ ಮಾಡಿಕೊಂಡ್ರೂ ಕೂಡ ಅವ್ರು ಕೋಪ ಮಾಡ್ಕೊಳ್ಳೋದೇ ಇಲ್ಲ. ನೀವು ಗಮನಿಸಿರ್ತೀರ, ನಾನೇ ಬೇಗ ಕೋಪ ಮಾಡ್ಕೊಬಿಡ್ತೀನಿ. ಕೋಪ ಮಾಡಿಕೊಂಡ್ರು ಅವರು ಆ ಟೈಮಲ್ಲಿ ಮೌನ ಆಗ್ತಾರೆ, ಆಮೇಲೆ ಹೇಳ್ತಾರೆ. ಕೋಪ ಎಲ್ಲ ಕಡಿಮೆ ಆದಮೇಲೆ ನೀನು ಮಾಡಿದ್ದು ಸರಿನಾ ಇದು ಅಂತ ಹೇಳ್ತಾರೆ ಹೊರತು ಆ ಕೋಪದಲ್ಲಿ ನನ್ನ ಜೊತೆ ಯಾವತ್ತೂ ಮಾತಾಡಿಲ್ಲ ಸ್ನೇಹಿತರೆ. ಇದು ವಿಡಿಯೋಗೋಸ್ಕರ ಅಲ್ಲ, ಅವ್ರ ಗುಣ ಇರೋದು ಹಾಗಿದೆ, ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಆದ್ದರಿಂದ ಗಂಡ ಹೆಂಡ್ತಿ ಅಂದರೆ ಒಬ್ಬರು ಕೋಪ ಆದರೆ ಒಬ್ಬರು ಶಾಂತ ಆದ್ರೇ ಆಗ ಅಲ್ಲಿ ಜಗಳಗಳಿಗೆ ನಾವು ಆದಿ ಮಾಡ್ಕೊಡೋಕ್ಕಾಗಲ್ಲ ಅಲ್ವಾ. ನೋಡ್ತಾ ಇದ್ದೀರಾ, ಒಂದು ರೊಟ್ಟಿ ಮುಗಿಸ್ತಾ ಇದ್ದೀನಿ. ನಮ್ಮ ಮನೆಯವರು ಇನ್ನೊಂದು ರೊಟ್ಟಿ ತಿನ್ನು ಅಂತ ಹೇಳ್ತಿದ್ದಾರೆ. ನಾನು ಸಾಕು ಅಂತ ಇದ್ದೀನಿ. ಅದಕ್ಕೆ ಅವರು ನೋಡಿ ನನಗೆ ಗುರಾಯಿಸ್ತಾ ಇರೋದಲ್ಲಿ ಕಾಣಿಸುತ್ತಾ ನಿಮಗೆ. ಚೆನ್ನಾಗಿ ಬಂತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಚೆನ್ನಾಗಿ ಬಂತಾ ಅಂತ ಹೇಳಿ ನನಗೆ ತಿಳಿಸಿ. ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಯಾಕೋ ಲೈಕ್ಗಳನ್ನ ಕಡಿಮೆ ಕೊಡ್ತಾ ಇದ್ದೀರಾ. ನಂಗೆ ಲೈಕ್ಗಳು ಹೆಚ್ಚಿಗೆ ಬಂದರೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಬರುತ್ತೆ. ಆದ್ದರಿಂದ ನೀವು ಲೈಕ್ಗಳನ್ನ ಕೊಡಿ. ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ, ಮುಂದಿನ ಲಾಗೊಂದಿಗೆ ಬರ್ತೀನಿ. ನಾಳೆ ನಾಡ್ದು ಇನ್ನೊಂದು 3-4 ದಿನ ವಿಡಿಯೋ ಸ್ಪೆಷಲ್ ಆಗಿರುತ್ತೆ. ಖಂಡಿತ ವಿಡಿಯೋಗಳನ್ನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ. ಬಾಯ್.